ಹಾಯ್ ಹಲೋ ವೀಕ್ಷಕರೇ, ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ಇಷ್ಟು ದಟ್ಟವಾಗಿ ದೃಢವಾಗಿ ಉದ್ದವಾಗಿ ಕಾಣಿಸ್ಬೇಕು, ನಾನು ಕೂಡ ಇಷ್ಟು ಉದ್ದವಾಗಿ ಕೂದಲು ಬೆಳೆಸ್ಬೇಕೇನಾದರೂ ಅಂದ್ಕೊಂಡಿದ್ರೆ ಖಂಡಿತವಾಗಿ ಇದನ್ನು ನೀವು ಏನಾದರೂ ಫಾಲೋ ಮಾಡಿದ್ರೆ ಸಾಕು. 3 ದಿನದಲ್ಲಿ ನಿಮ್ಮ ಹೇರ್ ಗ್ರೋತನ್ನು ನೋಡಿ ನೀವೇ ಶಾಕ್ ಆಗ್ಬೋದು. ಅಷ್ಟು ಚೆನ್ನಾಗಿ ಸ್ಪೀಡಾಗಿ ಗ್ರೋತ್ನೆಸ್ ಆಗುತ್ತೆ. ಹಾಗೆ ಹೇರ್ ಫಾಲ್ ಸಮಸ್ಯೆ, ನಮ್ಮ ಕೂದಲಲ್ಲಿ ಏನೆಲ್ಲ ಸಮಸ್ಯೆ ಇರುವಂಥದ್ದೆಲ್ಲ ಕೂಡ ತಡೆಗಟ್ಟುತ್ತೆ. ಹಾಗೆ ನಮ್ಮ ಕೂದಲು ಸ್ಪೀಡಾಗಿ ಬೆಳವಣಿಗೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮ ಕೂದಲಲ್ಲಿ ಜಾಸ್ತಿ ಹುಣ್ಣು ಆಗ್ತಾ ಇರುವಂಥದ್ದು, ಹಾಗೆ ನಮ್ಮ ಹೇರ್ ಫಾಲ್ ಸಮಸ್ಯೆ ತುಂಬಾ ಕಾಣ್ತಾ ಇದೆ ನನ್ನ ಕೂದಲಲ್ಲಿ, ಅದಕ್ಕೋಸ್ಕರ ನನ್ನ ಕೂದಲು ಉದ್ದನೇ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಇದನ್ನು ಫಾಲೋ ಮಾಡ್ತಾ ಹೋದರೆ ಸಾಕು, ನೀವು ಕೂಡ ಆಶ್ಚರ್ಯ ಪಟ್ಬಿಡ್ತೀರ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿಬಿಡ್ತೀರಾ. ನೋಡಿ, ಆಫ್ಟರ್ ಬಿಗಿನ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ನೀವು ಫಾಲೋ ಮಾಡಲೇಬೇಕು. ಹಾಗೆ ನಿಮಗೂ ಕೂಡ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಈ ಹೇರ್ ಫಾಲ್ ಸಮಸ್ಯೆಯನ್ನು ತಡೆಗಟ್ಟುವಂಥ ಹೇರ್ ರೆಮಿಡಿ. ಖಂಡಿತವಾಗಿ ಮಿಸ್ ಮಾಡದೆ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನಾನು ಮಿಸ್ ಮಾಡದೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗಿ ನೋಡೋಣ. ನಾನಿವತ್ತು ಸ್ನೇಹಿತರೆ ಬೇವಿನ ಗಿಡದ ಎಲೆ ತೊಗೊಂಡು ಬಂದಿದ್ದೀನಿ. ನೋಡಿ, ಬೇವಿನ ಗಿಡ ಎಷ್ಟು ಯೂಸ್ಫುಲ್ ಅಲ್ವಾ, ದೇಹಕ್ಕೂ ಕೂಡ ಒಳ್ಳೆಯದು, ನಾವು ಹೇರ್ ಫಾಲ್ ಸಮಸ್ಯೆಗೂ ಕೂಡ ತುಂಬಾ ಬೆಸ್ಟ್ ಅನ್ಬೋದು. ಹಾಗಾದರೆ ನಾನು ಇದನ್ನು ಯಾವ ರೀತಿಯಾಗಿ ಯೂಸ್ಫುಲ್ಲಾಗಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇರುವಂಥ ವಿಧಾನ ನೋಡಿ. ಇವಾಗ ಬೇವಿನ ಗಿಡದ ಎಲೆ ನಾನು ಒಣಗಿರುವಂಥದ್ದು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿದ್ದರೂ ಕೂಡ ತೊಗೋಬೋದು. ನಿಮ್ಮ ಮನೆ ಹತ್ತಿರ ಫ್ರೆಶ್ ಆಗಿ ಸಿಗ್ತಾಯಿದ್ರೆ ಫ್ರೆಶ್ ಆಗಿ ಬಳಸಿ. ಇಲ್ಲದೇ ಇರೋರು ಈ ಥರ ಒಣಗಿರುವಂಥದ್ದು ತಂದು ಇಟ್ಕೊಂಡು ಕೂಡ ಒಣಗಿಸ್ಕೊಂಡು ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡಿಕೊಂಡ್ರು ಕೂಡ ಅದು ಕೂಡ ತುಂಬಾ ಬೆಸ್ಟ್ ಅನ್ಬೋದು. ಯಾಕಂದರೆ ಒಬ್ರೊಬ್ರ ಮನೆ ಹತ್ತಿರ ಇರುತ್ತೆ, ಒಬ್ಬರ ಮನೆ ಹತ್ತಿರ ಇರೋದಿಲ್ಲ. ಹಾಗಾಗಿ ಯಾವಾಗ ನಿಮಗೆ ಸಿಗುತ್ತೆ ಆವಾಗ ನೀವು ತಂದು ಇಟ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ಏನು ಕೂಡ ಇದನ್ನು ಕೆಡೋದಿಲ್ಲ. ಇವಾಗ ನೋಡಿ, ಬೇವಿನ ಗಿಡದ ಎಲೆ ಈ ಥರ ನಾನೆಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಈ ಎಲೆ ಪೂರ್ತಿಯಾಗಿ ಒಣಗಿರುವಂಥದ್ದಲ್ವ, ಪೂರ್ತಿಯಾಗಿ ಕೈಯಲ್ಲೇ ಚೂರು ಚೂರಾಗಿ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಸ್ನೇಹಿತರೆ, ಈ ಬೇವಿನ ಗಿಡದ ಎಲೆ ಒಣಗಿಸ್ಕೊಂಡು ತೊಗೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೂ ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಮಗೆ ಬೇಕಾದಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇವಾಗ ಇದು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ಈ ಥರ ನಾನು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು ಇದನ್ನು ಎಲ್ಲ ಕೂಡ ಪುಡಿ ಮಾಡಿರೋಂಥದ್ದು ಹಾಕ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ, ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಹುಣ್ಣಿನ ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ ಇವರದ್ದೆಲ್ಲ ಇದ್ದರೆ ನಮಗೆ ಹೇರ್ ಫಾಲ್ ಸಮಸ್ಯೆ ಖಂಡಿತವಾಗಿ ಬಂದೇ ಬರುತ್ತೆ. ಅವನ್ನು ಸಮಸ್ಯೆಯನ್ನು ತಡೆಗಟ್ಟಬೇಕು. ಆ ರೀತಿ ಆ ಸಮಸ್ಯೆ ತಡೆಗಟ್ಟಿದ್ರೆ ನಮಗೆ ಕೂದಲಿನ ಸಮಸ್ಯೆ ಉದುರುವಂಥದ್ದು ತಡೆಗಟ್ಟುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಉದ್ದವಾಗಿ ಗ್ರೋತ್ನೆಸ್ ಆಗುತ್ತೆ. ಯಾಕಂದರೆ ಇವಾಗಿನ ಸಮಯದಲ್ಲಿ ಕೆಮಿಕಲ್ ಏನೆಲ್ಲ ಶಾಂಪೂಗಳನ್ನು ಬಳಸೋದ್ರಾಗಲಿ, ಯಾವುದೇ ಕೆಮಿಕಲ್ ಏನೇ ಎಣ್ಣೆ ಬಳಸೋದ್ರಿಂದ ಕೂಡ ನಮಗೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವುಗಳನ್ನು ತಡೆಗಟ್ಟಲೇಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನು ಫಸ್ಟ್ ನಾವು ಇದನ್ನು ರೆಡಿ ಮಾಡಿ ಈ ಥರವಾಗಿ ನಾವು ಯೂಸ್ ಮಾಡ್ತಾ ಹೋದರೆ 3 ವಾರ ಅನ್ಬೋದು, ಇಲ್ಲಾಂದರೆ 3 ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೆ ಏನೆಲ್ಲ ಸಮಸ್ಯೆ ಇರುವಂಥದ್ದು ತಡೆಗಟ್ಟುತ್ತೆ, ಯಾವ ರೀತಿ ನಿಮಗೆ ಏನೆಲ್ಲ ಸಮಸ್ಯೆ ಕೊಡ್ತಾ ಇರೋಂಥದ್ದೆಲ್ಲ ಕೂಡ ಕಡಿಮೆ ಆಗುತ್ತೆ ಅಂತ ನೋಡ್ಬೋದು. ಇವಾಗ ನೋಡಿ, ಇವಾಗ 1 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಹಾಗಾಗಿ ಅಲ್ಲಿವರೆಗೂ ನಾವು ಇದನ್ನು ಕುದಿಸಲೇಬೇಕು. ನೋಡ್ತಾ ಇರ್ಬೋದು, ಬೇವಿನ ಗಿಡದ ಎಲೆ ಎಷ್ಟು ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ತುಂಬಾ ಕಹಿ ಇರುತ್ತೆ. ಅದೇ ಕಹಿ ಇರುವಂಥ ಎಲೆ ನಮ್ಮ ತಲೆಯಲ್ಲಿ ಹುಣ್ಣಾಗಲಿ ಹೊಟ್ಟಾಗಲಿ, ಹಾಗೆ ನಮ್ಮ ತಲೆ ಜಾಸ್ತಿ ತುರಿಸ್ತಾ ಇರುವಂಥದ್ದು ಮತ್ತು ತಲೆಯಲ್ಲಿ ಏನೇನ ಸಮಸ್ಯೆ, ಇವೆಲ್ಲ ಸಮಸ್ಯೆಗೆ ಇದೆಲ್ಲ ಕೂಡ ನಿವಾರಣೆ ಮಾಡುತ್ತೆ. ಹಾಗಾಗಿ ಇದು ಮತ್ತು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಇದು ನಾವು ಕೂದಲಿಗೂ ಕೂಡ ಯೂಸ್ ಮಾಡೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಇವಾಗ ಅದಕ್ಕೆ 3 ಲವಂಗ ಕೂಡ ಸೇರಿಸ್ತಾ ಇದ್ದೀನಿ. ಲವಂಗ ಯಾಕಪ್ಪ ಅಂದರೆ ನಮಗೆ ಜಾಸ್ತಿ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೂಡ ಕೇರ್ ಮಾಡುತ್ತೆ. ಇವಾಗ 1 ಲೋಟದಷ್ಟು ನೀರನ್ನು ನಾನು ಅರ್ಧ ಲೋಟದಷ್ಟು ಕುದಿಯುವಾಗ ಕುದಿಸ್ಕೊಂಡಿದ್ದೀನಿ. ಇಷ್ಟು ಕುದಿಸ್ಕೊಂಡು ತೊಗೊಂಡು ಇವಾಗ ಇದನ್ನು ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಇದನ್ನು ನೀವು ವಾರದಲ್ಲಿ 3 ಸರ್ತಿ ಟ್ರೈ ಮಾಡಬೇಕಾಗತ್ತೆ. ನೀವೇನಿದು ಕಂಟಿನ್ಯೂ ವಾರ ಪೂರ್ತಿ ಟ್ರೈ ಮಾಡಬೇಕಂತೇನಿಲ್ಲ. ವಾರದಲ್ಲಿ 3 ಸರ್ತಿ ಇದನ್ನು ನೀವು ಹೇರಿಗೆ ಯೂಸ್ ಮಾಡ್ತಾ ಬರಬೇಕು. ಆವಾಗ ನಿಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ನಿಮ್ಮ ಹೇರು ಸ್ಪೀಡಾಗಿ ಗ್ರೋತ್ನೆಸ್ ಆಗುತ್ತೆ. ಇವಾಗ ಇದು ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ನೋಡಿ. ಇವಾಗ ಇದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಸೋದಿಸ್ಕೊಂಡು. ಇದಕ್ಕೆ ನಾನು 1 ಚಮಚದಷ್ಟು ಶಾಂಪೂವನ್ನು ಬಳಸ್ತಾ ಇದ್ದೀನಿ. ನೀವು ಶಾಂಪೂ ಯಾವುದನ್ನು ಬಳಸ್ತೀರ ಅದೇ ಶಾಂಪೂನ ಇದರಲ್ಲಿ ಹಾಕಬೇಕು. ಇವಾಗ ನಾನು ಇದಕ್ಕೆ ಹಾಕ್ತಾ ಇರೋದು ಸನ್ಸಿಲ್ಕ್ ಶಾಂಪೂ ತೊಗೊಂಡಿದ್ದೀನಿ. ಅದು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೇವಿನ ಗಿಡದ ಎಲೆ ತುಂಬಾ ಕಹಿ ಇರುತ್ತೆ, ಹಾಗೆ ವಾಸನೆ ಕೂಡ ತುಂಬಾ ಬರ್ತಾ ಇರುತ್ತೆ. ಹಾಗಾಗಿ ನಾವು ಯಾರಾದರೂ ಎಲ್ಲಾದರೂ ಹೋದ್ವಿ ಅಂದರೆ ಏನಾದರೂ ಸ್ವಲ್ಪ ವಾಸನೆ ತಲೆಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ 1 ಸ್ಪೂನಷ್ಟು ಶಾಂಪೂವನ್ನು ಹಾಕಿದ್ದೀನಿ.
ಇವಾಗ ಇದು ನಾವು ತಲೆ ವಾಶ್ ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ವ, ಆವಾಗ ಇದು ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಕಡೆ ಹೇರಿಗೆ ಈ ನೀರನ್ನು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ಇದಕ್ಕೆ ಇನ್ನೊಂದು ಹಾಕುವಂಥದ್ದು ಬಾಕಿ ಇರುವಂಥದ್ದು ಏನಪ್ಪ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸುಲ್ ನಮ್ಮ ಹೇರಿಗೆ ಬೆಸ್ಟ್ ಅನ್ಬೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸುಲ್ ಖಂಡಿತವಾಗಿ ಹಾಕ್ಕೊಳ್ಳಿ. ಇಲ್ಲ ಇದ್ದರೆ ಕೂಡ ಹಾಗೆ ಸ್ಕಿಪ್ ಮಾಡ್ಬೋದು. ಇದ್ದರೆ ಖಂಡಿತವಾಗಿ ಇದಕ್ಕೆ ಹಾಕಿ. ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಹಾಕ್ಕೊಂಡು ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಹೇರೆಲ್ಲ ಪೂರ್ತಿಯಾಗಿ ಹಚ್ಕೊಂಡು ಒಂದು 15 ನಿಮಿಷ ಬಿಟ್ಕೊಂಡು ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ಥರ ನೀವು ವಾರದಲ್ಲಿ 3 ಸರ್ತಿ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟುತ್ತೆ. ಹಾಗೆ ನಿಮ್ಮ ಹೇರ್ ಸ್ಪೀಡಾಗಿ ಗ್ರೋತ್ನೆಸ್ ಕೊಡುತ್ತೆ. ತುಂಬಾ ಬೆನಿಫಿಟ್ಸ್ ಇರುವಂಥದ್ದು. ಹಾಗೆ ಹೇರ್ ಸಿರಮ್ ಅನ್ಬೋದು. ಇದನ್ನು ನೀವು ಕೂಡ ಖಂಡಿತವಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ಯಾಕಂದರೆ ಮನೆ ಮದ್ದು ಥರ ಯೂಸ್ ಮಾಡುವಂಥದ್ದೆಲ್ಲ ಕೂಡ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಕೆಮಿಕಲ್ ಇರುವಂಥದ್ದು ಹಾನಿ ಮಾಡುತ್ತೆ. ಅದೇ ಮನೆ ಮದ್ದು ತುಂಬಾ ಸೈಡ್ ಎಫೆಕ್ಟ್ಸ್ ಕೂಡ ಎಲ್ಲ ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಖಂಡಿತವಾಗಿ ಫಾಲೋ ಮಾಡಿ. ಇದನ್ನು ಹಚ್ಕೊಂಡು ನೀವು ಒಂದೇ ವಾರಕ್ಕೆ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ಬೋದು. ಅಷ್ಟು ಚೆನ್ನಾಗಿ ಹೇರ್ ಫಾಲ್ ಸಮಸ್ಯೆ ತಡೆಗಟ್ಟಿ ಹೇರ್ ಗ್ರೋತ್ನೆಸ್ ಆಗುತ್ತೆ. ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.